ಸರ್ವಪ್ರಣೇತಾರಂ ಸರ್ವದೇವಾಂಸ್ತಥಾ ಗುರೂನ್ ಶ್ರೀರಾಘವೇಂದ್ರಾನ್ ವಂದೇಹಂ ಮಮ ಜ್ಞಾನ ಪ್ರದಾನ್ ಗುರೂನ್. ಚೈತ್ರ ಮಾಸದ ಮಹಾತ್ಮದಲ್ಲಿ ಎಷ್ಟೆಲ್ಲ ನದಿಗಳಿಂದ ನೀರು, ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಸರಯೂ ನದಿ, ಗಂಡಕಿ, ತಾಮ್ರಪರ್ಣಿ, ಭೀಮರತಿ, ಕೃಷ್ಣವೇಣಿ, ಹೀಗೆ ದೊಡ್ಡ 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 ನದಿಗಳಿಂದ ನೀರುಗಳನ್ನು ತಂದು ದೇವರಿಗೆ ಪೂಜೆಯನ್ನು ಮಾಡಬೇಕಂತೆ. ಏನು ಸ್ವಾಮಿ, ನಮಗೆ ಪಕ್ಕದಲ್ಲಿರೋ ಇಲ್ಲೇ ಅರ್ಧ ಕಿಲೋಮೀಟರ್ ದೂರದಲ್ಲಿರೋ ನದಿಗಾಗಲಿ ಅಥವಾ ಕೆರೆಗಾಗಲಿ ಅಥವಾ ಬಾವಿಯಲ್ಲಿರೋ ನೀರನ್ನೇ ತರಲಿಕ್ಕಾಗೋದಿಲ್ಲ. ಇದು ಗಂಗಾ ಇರೋದಲ್ಲಿ, ಯಮುನಾ ನದಿಯಲ್ಲಿ, ಗೋದಾವರಿ ಎಲ್ಲಿದೆ, ಕಾವೇರಿ ಎಲ್ಲಿದ್ದಾಳೆ, ಸಿಂಧೂ ನದಿ ಎಲ್ಲಿದೆ, ಅಲ್ಲಿ ಹೋಗಿ ನೀರು ತರೋದು ತುಂಬ ಕಷ್ಟ ಅಂತಂದರೆ ಅದಕ್ಕಾಗಿ ಹೇಳ್ತಾರೆ, ನಾನು ಮಾಡಿರುವಂತಹ ಏನು ನನ್ನ ಮನೆ ಬೋರಲ್ಲೇ ನೀರು ಬರುತ್ತೆ, ನನ್ನ ಮನೆ 24 hours ನನ್ನ ಮನೆಯಲ್ಲಿ ನೀರು ಬರುತ್ತೆ, ಏನು ಗೌರ್ಮೆಂಟ್ ವಾಟರ್ ಬರುತ್ತೆ, ಅದನ್ನೇ ಇದ್ದದ್ರೊಳಗೆ ಶುದ್ಧ ರೀತಿಯಿಂದ ಹಿಡಿದು ಶುದ್ಧವಾದ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಹಿಡಿದು ಅದನ್ನು ಅದರ ಮೇಲೆ ಕೈಯನ್ನು ಮುಚ್ಚಿ ಆ ಎಲ್ಲ ನದಿಗಳ ಸ್ಮರಣೆ ಮಾಡಿದರೆ ಸಾಕು. ಎಲ್ಲ ನದಿಗಳ ಸ್ಮರಣೆ ಮಾಡಿದರೆ ಆ ನದಿಗಳ ಸನ್ನಿಧಾನ ನಾನು ಪೂಜೆ ಮಾಡುವ ಆ ಜಲದಲ್ಲಿ ಬರುತ್ತೆ ಅಂತನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಇದು ನಮ್ಮ ಮಾನಸಿಕವಾದ ಪೂಜೆಯಲ್ಲಿ ದೇವರನ್ನು ಸಿದ್ಧಪಡಿಸಬೇಕು. ನಾವು ವಸ್ತು ಪೂಜೆಗಿಂತಲೂ ಕೂಡ ಮಾನಸಿಕ ಪೂಜೆ ಅತಿ ಪ್ರಧಾನ. ದೇವರು ಅದನ್ನೇ ಕೇಳ್ತಾನೆ, ನೀನೇನಾದರೂ ಕೊಡು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣ ಗೀತೆಯಲ್ಲಿ ಹೇಳುವ ಮಾತೇ ಇಷ್ಟು, ನೀನು ಏನು ಕೊಡ್ತೀಯೋ, ಎಂಥದು ಕೊಡ್ತೀಯೋ, ಏನೆಲ್ಲ ಕೊಡ್ತೀಯೋ ನಾನು ನೋಡುವ ವ್ಯಕ್ತಿ ಅಲ್ಲ. ನೀನು ಕೊಡುವ ಪದಾರ್ಥದ ಹಿನ್ನೆಲೆಯಲ್ಲಿ, ನೀನು ಸಮರ್ಪಣೆ ಮಾಡುವ ಪೂಜೆಯ ಹಿನ್ನೆಲೆಯಲ್ಲಿ ನಿನ್ನ ಮನಸ್ಸು ಪರಿಶುದ್ಧವಾಗಬೇಕು, ನಿನ್ನ ಮನಸ್ಸು ಭಕ್ತಿಯಿಂದ ಕೂಡಿರಬೇಕು. ಆ ಭಕ್ತಿಯಿಂದ ಕೂಡಿದ ಮನಸ್ಸನ್ನು ನಾನು ನೋಡಿ ಅದನ್ನು ಗಮನಿಸಿ ನೀನು ಮಾಡುವ ಪೂಜೆಯಿಂದ ಸಂತುಷ್ಟನಾಗ್ತೇನೆ. ಹೇಗಿದೆ ಅಂದರೆ, ಪದಾರ್ಥಗಳು ವೈಭವವನ್ನು ಬೇಕಾದು ಮಾಡಬಹುದು, ಬೇಕಾದಷ್ಟು ಹೂಗಳನ್ನು, ಹಂಪಲುಗಳನ್ನು, ಒಳ್ಳೆ ಶೃಂಗಾರ ಮಾಡಬಹುದು, ವಸ್ತ್ರಗಳನ್ನು ತಂದಿಟ್ಟು. ಆದರೆ ಮನಸ್ಸನ್ನು ಶೃಂಗಾರ ಮಾಡಬೇಕಂದ್ರೆ ಭಕ್ತಿಯಿಂದ ಮಾತ್ರ, ಬೇರೆ ಯಾವುದರಿಂದಲೂ ಮನಸ್ಸನ್ನು ಶೃಂಗಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮನಸ್ಸನ್ನು ಶುದ್ಧಗೊಳಿಸಲು ಸರ್ವಥಾ ಸಾಧ್ಯವಿಲ್ಲ. ಆದ್ದರಿಂದಾಗಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಆದೇಶ ಮಾಡಿದ್ದು ಇಷ್ಟೇ, ನೀನು ಕೊಡುವ ವಸ್ತುವಿನ ಹಿನ್ನೆಲೆಯಲ್ಲಿ ನಿನ್ನ ಮನಸ್ಸು ಪರಿಶುದ್ಧವಾಗಬೇಕು. ಅಂತಹ ನಿನ್ನ ಮನಸ್ಸನ್ನು ಪರಿಶುದ್ಧವಾದ ಮನಸ್ಸಿನಿಂದ ನನಗೆ ಅಭಿಷೇಕ ಮಾಡುವ ನೀರಿನಲ್ಲಿ ಇದೆಲ್ಲ ನೀನು ಇದೆ ಅಂತ ಮನಸ್ಸಿನಲ್ಲಿ ಅಂದುಕೋ. ಅದನ್ನು ನಾವು ನಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳ್ತೇವೆ ಅನುಸಂಧಾನ. ಕಣ್ಣು ಮುಚ್ಚಿ ಆ ಗಂಗಾ, ಗೋದಾವರಿ, ಸಿಂಧು, ನರ್ಮದಾ, ಸಿಂಧು, ಕಾವೇರಿ, ಕಪಿಲ, ಪ್ರಯಾಗ ಇತ್ಯಾದಿ ಎಲ್ಲ ತೀರ್ಥಗಳನ್ನು ಸ್ಮರಣೆ ಮಾಡಿದರೆ ಸಾಕು. ಅಂತಹ ಶುಭವಾದ ನದಿಯ ಜಲದ ಸನ್ನಿಧಾನ ಇರುವಂತಹ ಆ ನೀರುಗಳಿಂದ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೇನೆ. ಇದು ಷೋಡಶ ಉಪಚಾರದಲ್ಲಿ ಬರುವಂತಹ ಪರಮಾತ್ಮನ ಅದ್ಭುತವಾಗಿರುವಂತಹ ಇದೊಂದು ಪೂಜೆ. ಆ ಪೂಜೆಯನ್ನು ನೀನು ಮಾಡು. ದೇವರಿಗೆ ಅತ್ಯುತ್ತಮವಾದ ವಸ್ತ್ರವನ್ನು ಉಡಿಸು. ಎಲ್ಲ ಕಡೆಗೆ ನಮ್ಮ ಮನಸ್ಸು ಭಾವನೆ ಅತಿ ಪ್ರಧಾನವಾದದ್ದು. ನಾವು ದೇವರಿಗೆ ಏನು ವಸ್ತ್ರವನ್ನು ಸಮರ್ಪಣೆ ಮಾಡ್ತೇವ್ರಿ? ನನಗೇ ವಸ್ತ್ರವನ್ನು ಉಟ್ರೆ, ಇವತ್ತುಟ್ರೆ ನಾಳೆ ಮತ್ತೊಂದು ಉಡಬೇಕಂತಂದರೆ ನಿನ್ನೆ ಒಗೆದದ್ದೇ ಉಡಬೇಕು. ನಿತ್ಯದಲ್ಲಿ ನನಗೆ ಹೇಗೆ, ದೇವರಿಗೆ ಹೇಗೆ ಹೊಸದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಡ, ಕಣ್ಣನ್ನು ಮುಚ್ಚಿ ದೇವರಿಗೆ ವಸ್ತ್ರವನ್ನು ನಿನಗೆ ಕೊಡ್ತಾ ಇದ್ದೇನೆ ಭಗವಂತ ದೇವರೇ ಅಂತ ಚಿಂತನೆ ಮಾಡಿ ಮನಸ್ಸಿನಲ್ಲಿ ಕೈ ಮುಗಿದ್ರೆ ಸಾಕು. ದೇವರಿಗೆ ನೋಡಿ, ಪ್ರಾಕ್ಟಿಕಲ್ಲಾಗಿ ಪ್ರತ್ಯಕ್ಷವಾಗಿ ನಾವು ದೇವರಿಗೆ ಏನೂ ಸಮರ್ಪಣೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಮಾನಸಿಕವಾಗಿ ದೇವರಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡೋದು. ದೇವರಿಗೆ ಬಂಗಾರದ ಮಣಿಯನ್ನು ಹಾಕಿ, ಬಂಗಾರದ ತಟ್ಟೆಯನ್ನು ಹಾಕಿ ಅವನಿಗೆ ಒಳ್ಳೆ ರೇಷ್ಮೆ ವಸ್ತ್ರವನ್ನು ಕೊಡಬೇಕು. ಎಲ್ಲಿ ಆಗುತ್ತೀರಿ ರೇಷ್ಮೆ ವಸ್ತ್ರ? ಇವತ್ತು ಹೋದರೆ ಸಾಕು, ಯಾವುದೂ ಕೂಡ 5-6 ಸಾವಿರ ರೂಪಾಯಿಗಿಂತೂ ಕಡಿಮೆ ಬರೋದಿಲ್ಲ ಬಟ್ಟೆ. ಅಂಥದ್ದನ್ನೇನು ನನಗೆ ಕಷ್ಟ ಆಗತ್ತೆ, ನಿತ್ಯದಲ್ಲಿ ಒಂದೊಂದು ತರಲಿಕ್ಕೆ ಕಷ್ಟ ಆಗತ್ತೆ. ಎಂದೋ ಒಂದು ನನ್ನ ಮನೆಯಲ್ಲಿ ಮುಂಜುವಿ ಇದೆಯೋ, ವಿವಾಹವಿದೆಯೋ, ಅದಕ್ಕೊಂದು ದೇವರಿಗೊಂದು ವಸ್ತ್ರ ಅಂತ ಒಂದು ಸ್ವಲ್ಪ ತಂದು ಸಮರ್ಪಣೆ ಮಾಡಿಬಿಡ್ತೇವೆ ಅಷ್ಟೇ. ಆದರೆ ನಿತ್ಯದಲ್ಲಿ ನಾನು ಮನಸ್ಸಿನಿಂದ ಮಾತ್ರ ಮಾನಸಿಕವಾದ ದೇವರಿಗೆ ವಸ್ತ್ರವನ್ನು ನಿತ್ಯದಲ್ಲಿ ಸಮರ್ಪಣೆ ಮಾಡಬಹುದು. ನಿತ್ಯದಲ್ಲಿ ಅವನಿಗೆ ಕೃಷ್ಣಾರ್ಪಣ ಅಂತ ಹೇಳಬಹುದು. ಅದಕ್ಕೆ ಮನುಷ್ಯ ದೇವರು ಶ್ರೀಮದಾಚಾರ್ಯರು, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು
ಹಾಗೂ ವೇದವ್ಯಾಸ ದೇವರು ಪುರಾಣವನ್ನು ಬರೆದುಕೊಟ್ಟ ವೇದವ್ಯಾಸ ದೇವರು ನಮಗೆ ಹೇಳ್ತಾರೆ, ನೀನು ಏನು ಪೂಜೆಯಲ್ಲಿ ಮಾಡ್ತೀಯೋ ಪೂಜೆಗಿಂತಲೂ ನನಗೆ ಮನಸ್ಸನ್ನು ನೀನು ಕೊಡು, ಮನಸ್ಸಿನಿಂದ ಪೂಜೆ ಮಾಡು, ಮಾನಸಿಕ ಪೂಜೆ ಮಾಡು ಅಂತನ್ನೋದನ್ನು ಹೇಳ್ತಾರೆ. ಆದ್ದರಿಂದಾಗಿ ದೇವರಿಗೆ ಅತ್ಯುತ್ತಮವಾದ ವಸ್ತ್ರ, ಹೂವುಗಳಿಂದ ಅಲಂಕಾರ ಹಾಗೂ ವಸ್ತ್ರಾಭರಣಗಳನ್ನು ತೊಡಿಸಿ ದೇವರಿಗೆ ಪಂಚಭಕ್ಷ ಪರಮಾನ್ನವನ್ನು ನೈವೇದ್ಯವನ್ನು ಮಾಡಬೇಕು. ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಎಷ್ಟು ಸುಂದರವಾಗಿ ತಿಳಿಸಿಕೊಡ್ತಾರೆ ಅಂದರೆ, ಭಕ್ಷ್ಯಂ ಭುಕ್ತೇನ ಸಂಯುಕ್ತಂ ಪಾಜಸಂ ಘೃತ ಸಂಯುತಂ ಶರ್ಕರಾ ಮಧು ಸಂಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಂ. ದೇವರೇ, ನಿನ್ನ ಮುಂದೆ ಪಂಚಭಕ್ಷ ಪರಮಾನ್ನ ಒಳ್ಳೆ ತುಪ್ಪದಿಂದ ಬೆರೆತಿರುವಂತಹ ಪಾಯಸವನ್ನು ಮಾಡಿಟ್ಟಿದ್ದೇನೆ. ಇದನ್ನು ಮಾನಸಿಕವಾಗಿ ಅನ್ನೋದರಲ್ಲಿ ಏನು ತೊಂದರೆ ಇಲ್ಲ, ಆದರೆ ಪ್ರಾಕ್ಟಿಕಲ್ಲಾಗಿ ಮಾಡೋದರಲ್ಲಿ ತುಂಬ ಕಷ್ಟ ಇದೆ. ಯಾಕಂದರೆ ಎರಡು ಚಿಂತೆ, ಮಾಡೋದು ಕಷ್ಟ, ಮಾಡಿದ್ಮೇಲೆ ತಿನ್ನೋರು ಯಾರು ಅಂತ ಎರಡನೇದ್ದು. ಯಾಕಂದರೆ ನಾನು ತಿಂತೇನೆ, ನನಗೆ ಶುಗರ್ ಇದೆ, ಸಕ್ಕರೆ ತಿನ್ನೋದಿಲ್ಲ, ಬಿ ಪಿ ಇದೆ, ಖಾರ ತಿನ್ನೋದಿಲ್ಲ, ಹೆಚ್ಚು ತಿಂದರೆ ಅರಗೋದಿಲ್ಲ, ಜೀರ್ಣ ಆಗೋದಿಲ್ಲ, ಒಂದು ತಿಂದರೆ ಇನ್ನೊಂದಕ್ಕೆ ತೊಂದರೆ ಆಗುತ್ತೆ. ಹೀಗೆಲ್ಲ ಚಿಂತೆ ಇರೋದ್ರಿಂದಾಗಿ ಮಾಡೋ ಭಯ, ಮಾಡಿದರೆ ಖರ್ಚಾಗುತ್ತೋ ಇಲ್ಲೋ ಅಂತ ಅನ್ನೋದು ಮತ್ತೊಂದು ಅಂಜಿಕೆ. ಅದರಿಂದಾಗಿ ಆದರೆ ಮಾನಸಿಕವಾಗಿ ದೇವರಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋದು ಮಾಡಲಿಕ್ಕೆ ಬಂದೇ ಬರುತ್ತೆ. ಅದನ್ನು ಹೇಳ್ತಾರೆ, ಇಷ್ಟೆಲ್ಲ ವೈಭವದಿಂದ ದೇವರಿಗೆ ನೈವೇದ್ಯವನ್ನು ಮಾಡಪ್ಪ, ಮಂಗಳಾರತಿಯನ್ನು ಮಾಡು. ಹೀಗೆ ಕೊನೆಗೆ ಹೇಳು, ಸ್ವಾಮಿ ದೇವರೇ ನಿನಗೆ ತಾಂಬೂಲವನ್ನು ಕೊಡ್ತೇನೆ ಅಂತ ತಾಂಬೂಲವನ್ನು ಸಮರ್ಪಣೆ ಮಾಡಿ ಕೊನೆಗೆ ಕೈ ಮುಗಿದು ಹೇಳು, ಅವಾಹನಂ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರ. ದೇವರೇ, ನಿನಗೆ ಪೂಜೆ ಮಾಡೋ ವಿಧಾನ ನನಗೆ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಹೇಗೆ ನಿನ್ನ ಅತಿಥಿ ದೇವರಿಗೆ ಸತ್ಕಾರ ಮಾಡಬೇಕು, ಮಂತ್ರೋಚ್ಚಾರಣೆ ಮಾಡಬೇಕು, ಯಾವ ರೀತಿ ಷೋಡಶೋಪಚಾರ ಪೂಜೆ ಮಾಡಬೇಕು, ಏನು ನನಗೆ ಗೊತ್ತಿಲ್ಲ, ಕ್ಷಮೆ ಮಾಡುವಂತ ಕ್ಷಮಾಯಾಚನೆ ಮಾಡಿ ಈ ಮಾಡಿದ ಚಿಕ್ಕದಾದ ತಪ್ಪಾದ ಪೂಜೆಯನ್ನೇ ನೀನು ದೊಡ್ಡ ಪೂಜೆ ಎಂದು ಭಾವಿಸು ಅಂತ ಮಾನಸಿಕವಾದ ಇದೊಂದು ಪ್ರಾರ್ಥನೆಗೆ ದೇವರು ನಲಿತಾನೆ, ದೇವರು ಒಲಿತಾನೆ. ದೇವರು ಒಲೆದು ಅನುಗ್ರಹವನ್ನು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಅಂದಾಗ ಮಾತ್ರ ದೇವರು ನನಗೆ ಅನುಗ್ರಹ ಪರಿಪೂರ್ಣ ತದಸ್ತುಮೆ, ಅದು ಪರಿಪೂರ್ಣವಾಗಲು ಸಾಧ್ಯ, ದೇವರ ಅನುಗ್ರಹವನ್ನು ಮಾಡಲು ಸಾಧ್ಯ ಅಂತನ್ನೋದನ್ನು ಈ ವಿಧವಾದ ಷೋಡಶ ಉಪಚಾರದ ಪೂಜೆಯನ್ನು ಪ್ರತಿನಿತ್ಯದಲ್ಲಿ ಮಾಡಬೇಕು. ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಈ ರಾಮಚಂದ್ರ ದೇವರಿಗೆ ಈ ಎಲ್ಲ ಪೂಜೆಯನ್ನು ಸಲ್ಲಿಸಬೇಕು ಅಂತನ್ನುವಂತಹ ಮಾತನ್ನು ಪುರಾಣ ನಮಗೆ ತಿಳಿಸಿಕೊಡುತ್ತೆ. ಇದಾದ ಮೇಲೆ ಅನೇಕ ವಿಧವಾಗಿರತಕ್ಕಂತಹ ಚೈತ್ರ ಮಾಸದಲ್ಲಿ ನೇಮಗಳಿದೆ. ಆ ಎಲ್ಲ ನೇಮಗಳನ್ನು ಮಾಡಬೇಕು ಅಂತನ್ನುವಂತಹ ಆಚರಣೆ ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹೇಗಿದೆ ಅಂದರೆ, ಇಡೀ ಚೈತ್ರ ಮಾಸದಲ್ಲಿ ಹೇಳ್ತಾ ಇರುವಾಗ ಒಂದೊಂದು ನಿಯಮವನ್ನು, ಹೊಸದಾದ ನಿಯಮಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಚೈತ್ರ ಮಾಸದ ನಿಯಮವನ್ನು ಹೇಳ್ತಾ ಇರಬೇಕಾದಾಗ ಪ್ರತಿನಿತ್ಯದಲ್ಲಿ ಒಂದು ನಿಯಮವನ್ನು ಅನುಷ್ಠಾನಕ್ಕೆ ನಾವು ಇಟ್ಕೋಬೇಕು. ತಾಮ್ರಪಾತ್ರ ಸ್ಥಿತಂ ಗವ್ಯಂ ಜಲಂ ಪಲ್ವಲ ಸಮನ್ವಿತಂ ಆತ್ಮಾರ್ಥಂ ಪಾಚಿತಂ ಚಾನ್ನಂ ಹವಿಷ್ಯಾನ್ನಂ ತತಸ್ಮೃತಂ ಬುಧೈಹಿ. ಬಹಳ ಮಹತ್ವದ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಎಷ್ಟು ಸುಂದರವಾಗಿದೆ ಅಂತಂದರೆ ಹಿಂದೆ ಹೇಳ್ತಾರೆ, ಆಜಾಗೋಜ ಮಹಿಷ ದುಗ್ಧಾನ್ಯಸ್ಯ ದುಗ್ಧಾಗ್ನಿ ಚಾಶಿಚಿಕಂ ದ್ವಿಜಕ್ರೀಡಾ ರಸಾ ಸರ್ವೇ ಲವಣಂ ಭೂಮಿಜಂ ತಥಾ ತಾಮ್ರಪಾತ್ರ ಸ್ಥಿತಂ ಗವ್ಯಂ ಜಲಂ ಪಲ್ವ ಸಮನ್ವಿತಂ. ಬಹಳ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವಂತಹ ಆಕಳನ ಹಾಲು ಮತ್ತು ಸಣ್ಣ ಕೆರೆಯಿಂದ ತಂದರೆ, ಚಿಕ್ಕ ಪುಟ್ಟ ಅಲ್ಲೆಲ್ಲೋ ಇರುತ್ತೆ, ನೀರು ನಿಂತಿರುತ್ತೆ, ಆ ನೀರಿನ ಕೆರೆಯಿಂದ ತಂದಿರುವ ಅದರ ಅತೀ ಸಣ್ಣದು ನಿಂತ ನೀರು ಅಂತ ಹೇಳಬೇಕು. ದೊಡ್ಡ ಕೆರೆ ಇದ್ದರೆ ಪರವಾಗಿಲ್ಲ, ಶುದ್ಧವಾಗಿರುತ್ತೆ. ಏನೋ ಒಂದೆಲ್ಲೋ ನೀರು ಹರಿದು ಬಂದು ನಿಂತಿರತಂಥ ನೀರು. ಹಾಗೂ ತನಗಾಗಿಗೋಸ್ಕರ, ಅಂದರೆ ನಾನು ಮನೆಯಲ್ಲಿ 10 ಜನರಿದ್ದೇವೆ, 4 ಜನರಿದ್ದೇವೆ, ಅವರಿಗೆಲ್ಲ ಒಂದು ಅಡುಗೆ ಮಾಡು, ನನಗೆ ಮಾತ್ರ ಒಂದು ಅಡುಗೆ ಮಾಡು ಅಂತ ತನಗೆ ಮಾತ್ರ ಮಾಡಿಕೊಂಡು ಇಟ್ಟಿರುವಂತಹ ಒಂದು ಭೋಗ್ಯ, ತಿನ್ನಬೇಕಾದ ವಸ್ತು. ಇವೆಲ್ಲವೂ ಕೂಡ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ತಸ್ಮೃತಂ ಬುಧೈಹಿ ಮಾಂಸಂ, ಅದೆಲ್ಲವೂ ಮಾಂಸದ ಸಮಾನ ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ತಾಮ್ರ ಪಾತ್ರದಲ್ಲಿ ನಾವು ಹಾಲನ್ನು ಇಡುವುದು ನಿಷಿದ್ಧ, ಇಡೋದೇ ಇಲ್ಲ, ವಿಷ ಆಗತ್ತೆ ಅಂತಂತಾರೆ. ತಾಮ್ರದ ಪಾತ್ರೆಯಲ್ಲಿ ನಾವು ತುಪ್ಪವನ್ನು ಬೆರೆಸಿಡಬಾರದು. ಮತ್ತೊಂದು ಕಡೆಗೆ ಪುರಾಣ ತಿಳಿಸುತ್ತೆ, ತಾಮ್ರ ಪಾತ್ರ ಸ್ಥಿತಂ ಗವ್ಯಂ ಮಧ್ಯತುಲ್ಯ ಸಮಂ ಭವೇತ್.
ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ತುಪ್ಪ ಅದು ಮಧ್ಯದ ಸಮಾನ. ಆದ್ದರಿಂದಾಗಿ ಆದಷ್ಟು ಇದನ್ನು ಯಾವುದೇ ಒಂದು ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡ್ತಾ ಇರಬೇಕಾದಾಗ ಇದನ್ನು ಅತ್ಯಂತ ಗಮನದಲ್ಲಿಟ್ಟುಕೊಳ್ಳಬೇಕು. ತಾಮ್ರದ ಪಾತ್ರೆಯಲ್ಲಿ ತುಪ್ಪವನ್ನಿಡುವ ಹಾಗೆ ಇಲ್ಲ, ತಾಮ್ರದ ಪಾತ್ರೆಯಲ್ಲಿ ಹಾಲನ್ನು ಬೆರೆಸುವಂತೆ ಇಲ್ಲ, ಇಡುವಂತೆ ಇಲ್ಲ. ನನಗೆ ಮಾತ್ರ ನಾನು ಬೇಯಿಸಿಕೊಂಡು ಮತ್ತೊಬ್ಬರಿಗೆ ಕೊಡದೆ ಅದನ್ನು ಸ್ವಾರ್ಥಿಯಾಗಿ ಊಟವನ್ನು ಮಾಡುವಂತೆ ಇಲ್ಲ. ಇದೆಲ್ಲವೂ ಕೂಡ ಅದು ಅಶುದ್ಧ. ಅದನ್ನು ಮಾಂಸವನ್ನು ತಿಂದ ಪಾಪ ನನಗೆ ಬರುತ್ತೆ. ಯಾರು ಮಾಂಸಾಹಾರಿಗಳಲ್ಲವೋ ಅದು ಅವರಿಗೆ ತುಂಬ ಪಾಪ. ಅದರಿಂದಾಗಿ ಮಾಂಸಾಹಾರಿ ತಿನ್ನುವವರಿಗೆ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದಾಗಿ ನಾನು ದೇಹವನ್ನು ಶುದ್ಧವನ್ನಾಗಿಟ್ಕೋಬೇಕು, ನನ್ನನ್ನು ಶುದ್ಧವನ್ನಾಗಿಟ್ಕೋಬೇಕು. ಯಾಕೆ ಅಂದರೆ ಕಾರಣ ಇವತ್ತಿನ ವಿಜ್ಞಾನವನ್ನು ಕೇಳಿ, ಇವತ್ತಿನ ವೈದ್ಯಕೀಯ ಪ್ರಪಂಚ, ಯಾರು MBBS ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೋ ಅವರನ್ನು, ವಿಶೇಷವಾಗಿ ಆಯುರ್ವೇದದಲ್ಲಿ ಅದನ್ನೆಲ್ಲ ಕೇಳಿ ವಿಚಾರವನ್ನು ಮಾಡಿ, ನಾವು ತಿನ್ನುವ ಆಹಾರ ಏನಿದೆ ನೋಡಿ ಅದು ನನ್ನ ಮನಸ್ಸನ್ನು ಪೋಷಣೆ ಮಾಡುತ್ತೆ, ನನ್ನ ಮನಸ್ಸನ್ನು ಬೆಳೆಸುತ್ತೆ. ಹೀಗಾಗಿ ಪರಿಶುದ್ಧವಾದ ಆಹಾರವನ್ನು ತಿಂದರೆ ನನ್ನ ಮನಸ್ಸಿನಲ್ಲಿ ಪ್ರೀತಿ ಬರಲು ಸಾಧ್ಯ, ಮಮಕಾರ ಬರಲು ಸಾಧ್ಯ. ಏನೋ ಸ್ವಲ್ಪ ಮನಸ್ಸಿನಲ್ಲಿ ಯಾರ ಮೇಲೆ ದ್ವೇಷ ಅಸೂಯೆ ಹುಟ್ಟದೇ ಇರುತ್ತೆ. ಅಕಸ್ಮಾತ್ ಅಶುದ್ಧವಾದದ್ದನ್ನು ಏನೋ ಅಲ್ಲಿ ಇಲ್ಲಿ ಏನೋ ಎಂಜಲಾದದ್ದನ್ನು ಅಶುಚಿಯಾದದ್ದನ್ನು ಪದಾರ್ಥವನ್ನು ನಾನೇನಾದರೂ ತಿನ್ನೋದು ಆಗಿತ್ತು, ಸತ್ಯವೇ ಆಗಿತ್ತು ಅಂತಂದರೆ ಅಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ನನ್ನ ಮನಸ್ಸು ಹಾಳಾಗಿ ಹೋಗುತ್ತೆ. ಅಮೇರಿಕಾದಿಂದ ಇದನ್ನು ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಅನೇಕ ಜನ, 5-6 ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು 6-8 ಜನ ಸೇರಿ 8 ವರ್ಷಗಳವರೆಗೆ ಒಂದು ನಿರ್ಣಯವನ್ನು ಮಾಡಿಕೊಡ್ತಾರೆ ಸೈಂಟಿಸ್ಟು. ಅದನ್ನು ಒಳ್ಳೆಯ ಪುಸ್ತಕವಾಗಿ ಇವತ್ತು ಹೊರಗಡೆ ಬಂದಿದೆ, ಇಲ್ಲಂತ ಅನ್ನೋದಿಲ್ಲ. ಏನು ಅಂತಂದರೆ ಇವತ್ತು ಗೂಗಲ್ದಲ್ಲಿಯೂ ಅದನ್ನು ಸರ್ಚ್ ಮಾಡಿದರೆ ಸಿಗುತ್ತೆ ನಮಗೆ. ಆ ವಿಜ್ಞಾನಿಗಳು ಹೇಳುವ ಮಾತೇನು ಅಂತಂದರೆ, ಆದಷ್ಟು ಮನೆಯಲ್ಲಿಯೇ ಬೇಯಿಸಿದ, ಮನೆಯಲ್ಲಿಯೇ ಕುದಿಸಿದ, ಮನೆಯಲ್ಲಿಯೇ ಹೆಂಡತಿ ಅಥವಾ ಅಕ್ಕ ತಂಗಿ ಅಥವಾ ನಿನ್ನ ತಾಯಿಯರು ಮಾಡಿದ ಪದಾರ್ಥಗಳನ್ನು, ಅಡಿಗೆಯನ್ನು ಊಟ ಮಾಡು ನೀನು. ಹೊರಗಿರುವ ಪದಾರ್ಥವನ್ನು, ಮಾರಾಟಕ್ಕಿಟ್ಟಿರುವ ಪದಾರ್ಥವನ್ನು ತಿನ್ನಬೇಡ ಅಂತ ನಾವು. ಇದು 2 ರೀತಿಯಿಂದ ಅವರು ಹೇಳ್ತಾರೆ. ಅವರು ಏನು ಹೇಳುವ ಮಾತು ಏನಂತಂದರೆ, ಮೊದಲನೆಯದ್ದು ಶುದ್ಧತೆ. ಅವರು ಅಷ್ಟು ಶುದ್ಧವಾಗಿಟ್ಟಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಅನೇಕ ಕಡೆಗೆ ನಾವು ನೋಡಬಹುದು, ಅನೇಕ ಕಡೆಗೆ ಮಾಧ್ಯಮದ ಮುಖಾಂತರ ನೋಡಬಹುದು. ಅವರು ಇಷ್ಟು ಕಾಲಿನಿಂದ ಹಾಕಿ ತುಳಿತಾರೆ, ಹುಳಗಳಿರುತ್ತೆ. ಇದೆಲ್ಲ ಸ್ವಚ್ಛತೆ ಒಂದು ಭಾಗ, ಶುದ್ಧತೆ ಮತ್ತೊಂದು ಭಾಗ. ಆಗ ಆ ವಿಜ್ಞಾನಿಗಳು ಹೇಳ್ತಾರೆ ಏನಂತಂದರೆ, ಹೊರಗಡೆ ಸ್ವಚ್ಛವಾಗಿದ್ದರೂ ಕೂಡ ಅವರು ಹಾಕುವ ಮನಸ್ಸು ಮಾತ್ರ ಪರಿಶುದ್ಧ ಇಲ್ಲ. ಯಾಕೆ ಗೊತ್ತಾ? ಏನಂತಿದೆ, ನೀನು ನನಗೆ ಹಣವನ್ನು ಕೊಟ್ಟರೆ ನಾನು ನಿನಗೆ ಊಟಕ್ಕೆ ಹಾಕ್ತೇನೆ, ನೀನು ನನಗೆ ಹಣವನ್ನು ಕೊಟ್ಟರೆ ನಾನು ಇಷ್ಟು ಕೊಡ್ತೇನೆ ನಿನಗೆ, ಹಣವನ್ನೇ ಕೊಡದೇ ಇದ್ದರೆ ನಾನೇನು ಕೊಡೋದಿಲ್ಲ ನಿನಗೆ. ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಇಷ್ಟು ವ್ಯಾಪಾರ, ನೀನು ನನಗೆ ಹಣ ಕೊಟ್ಟರೆ ನಾನು ಇದನ್ನು ಕೊಡ್ತೇನೆ. ಹಾಗಾಗಿ ವ್ಯಾಪಾರದಿಂದ ನೀನು ಸಂಗ್ರಹ ಮಾಡಿದ ಪದಾರ್ಥವನ್ನು ತಿನ್ನುವುದೆಂದರೆ ನಿನ್ನ ಬುದ್ಧಿಯೂ ಕೂಡ ವ್ಯಾಪಾರಮಯವಾಗಿಬಿಡುತ್ತೆ. ಅದೇನೋ ಯಾರೇ ನನಗೇನೇ ಬಂದು ಕೇಳಿದ್ರು, ಇವರಿಂದ ನನಗೇನು ಲಾಭ, ನಾನು ಇದನ್ನು ಕೊಟ್ಟರೆ ಅವರೇನು ನನಗೆ ಮಾಡ್ತಾರೆ, ಅಥವಾ ಅವರು ನನಗೆ ತಿರುಗಿ ಕೊಡ್ತಾರೋ ಇಲ್ವೋ, ಎಲ್ಲ ಕಡೆಗೆ ಈ ತರಹದ ಒಂದು ವಿಚಾರವನ್ನು ನಾನು ಮಾಡ್ತಾ ಇರ್ತೇನೆ. ಅದೇ ಮನೆಯಲ್ಲಿ ಇರುವಂತಹ ಹೆಂಡತಿಯೋ ತಾಯಿಯೋ ಅಕ್ಕ ತಂಗಿಯರೋ ಅಥವಾ ನನ್ನ ಚಿಕ್ಕಮ್ಮನೋ ಮಾಡಿದ ಪದಾರ್ಥವನ್ನು ಬೇಯಿಸಿ ಕುದಿಸಿದಿ ಪ್ರೀತಿಯಿಂದ ಮಾಡಿದ ಅಡಿಗೆಯನ್ನು ತಿನ್ನೋದ್ರಿಂದಾಗಿ ಏನಾಗತ್ತೆ ಅಂದರೆ ಅವನಿಗೆ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆ ಗೊತ್ತಾ? ಅವರು ಅಡಿಗೆ ಮಾಡುವಾಗಲೂ ಕೂಡ ನನ್ನ ಗಂಡನೋ ನನ್ನ ಮಗನೋ ಅಥವಾ ನನ್ನ ಅಳಿಯಂದ್ರೋ ಊಟ ಮಾಡ್ತಾ ಇದ್ದಾರೆ ಅಂತನ್ನೋದಕ್ಕಾಗಿ ಪ್ರೀತಿಯಿಂದ ಮಾಡ್ತಾರೆ, ಪ್ರೀತಿಯಿಂದ ಊಟಕ್ಕೆ ಹಾಕ್ತಾರೆ. ಹಾಗಾಗಿ ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಹಾಕಿದ ಊಟವನ್ನು ನಾನು ತಿನ್ನುವುದರಿಂದ ನನ್ನ ಮನಸ್ಸಿನಲ್ಲಿ ಪ್ರೀತಿ ಬರೋಲು ಸಾಧ್ಯ. ಇಲ್ಲದ್ರೆ ಪ್ರೀತಿ ಬರಲಿಕ್ಕೆ ಆಗುವುದೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡಲಿಕ್ಕೆ ಹೊರಟ್ರೆ ಇವತ್ತಿನ ವಿಜ್ಞಾನದ ದೃಷ್ಟಿಯಿಂದಲೂ ಕೂಡ ಮನೆಯಲ್ಲಿ ಮಾಡಿದ ಪರಿಶುದ್ಧವಾದ ಆಹಾರ ಅದು ನನಗೆ ಪೋಷಣೆ ಮಾಡುತ್ತೆ, ನನ್ನ ಮನಸ್ಸನ್ನು ಪರಿಶುದ್ಧವನ್ನಾಗಿ ಮಾಡುತ್ತೆ ಅಂತನ್ನುವುದರಲ್ಲಿ ತಿಳಿದುಕೊಳ್ಳಬಹುದು.
ಇದರಲ್ಲಿ ಪುರಾಣದ ಮತ್ತೊಂದು ಕಥೆ ಇದೆ. ಪುರಾಣದ ಮತ್ತೊಂದು ಕಥೆಯನ್ನು ಕೇಳೋಣ. ಸಾಕ್ಷಾತ್ ಮಹಾಭಾರತದಲ್ಲಿ ದ್ರುಪದ ಮಹಾರಾಜರಿಗೆ ಮಕ್ಕಳೇ ಇರೋದಿಲ್ಲ. ಇಲ್ಲದೇ ಇರುವಾಗ ಯಾಜ ಉಪಯಾಜರು ಅಂತ ಇಬ್ಬರು ಪುರೋಹಿತರು, ಯಾಜ್ಞಿಕವನ್ನು ಮಾಡಿಸುವವರು, ಅವರು ಬಂದು ಯಾಗವನ್ನು ಮಾಡಿಸ್ತಾರೆ. ನಿನಗೆ ಮಕ್ಕಳನ್ನು ಕೊಡುವಂತಹ ಯಾಗವನ್ನು ನಾನು ಮಾಡಿಸ್ತೇವೆ ಅಂಥೇಳಿ. ಅದಕ್ಕೆ ಹೆಸರೇನು? ಪುತ್ರ ಕಾಮೇಷ್ಠಿ ಯಾಗ. ಯಾಗ ಮುಗಿತು. ಅದಕ್ಕಾಗಿ ಹೋಮ ಎಲ್ಲ ಮುಗಿದಾದ ಮೇಲೆ ಅದೊಂದು ಪಾಯಸ, ಪ್ರಸಾದ. ಈ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದರೆ ಮಕ್ಕಳು ಆಗ್ತಾರೆ ಅಂತನ್ನುವಂತಹ ದೃಢವಾದ ನಂಬಿಕೆ ಆ ಯಾಜೋಪಯಾಜರಿಗೆ, ದ್ರುಪದ ಮಹಾರಾಜರಿಗೆ. ಹಾಗಾದರೆ ಪ್ರಸಾದವನ್ನು ಸ್ವೀಕಾರವನ್ನು ಯಾರು ಮಾಡಬೇಕು? ದ್ರುಪದ ರಾಜನ ಹೆಂಡತಿ, ಅವರ ಮಹಾರಾಣಿಯರು ಬಂದು ಮಾಡಬೇಕು. ಮಹಾರಾಣಿಯರನ್ನು ಕೂಗ್ತಾರೆ. ಕೂಗಿದಾಗ ರಾಣಿ ಹೇಳ್ತಾಳೆ, ನಾನು ಸ್ವಲ್ಪ ಶೃಂಗಾರ ಮಾಡ್ಕೋತಾ ಇದ್ದೇನೆ, ತಾಳಿ ಅಂತ ಹೇಳ್ತಾರೆ. ಅದರ ಸ್ವಲ್ಪ ಯಾಜೋಪಯಾಜರು ನಿಷ್ಠುರ, ಅತ್ಯಂತ ಅಚ್ಚುಕಟ್ಟಾಗಿ ಕಠೋರದಿಂದ ಇರುವವರು. ಓಹೋ, ನೀವು ಬ್ರಾಹ್ಮಣರಿಗಾಗಿ ನಾನು ಕಾಯೋದು, ಬ್ರಾಹ್ಮಣರಿಗಾಗಿ ನೀವು ಕಾಯಬೇಕು, ನಿಮಗಾಗಿ ಬ್ರಾಹ್ಮಣರು ಕಾಯೋದಿಲ್ಲ, ನಿನ್ನ ಹೆಂಡತಿ ಬರೋ ತನಕ ನನಗೆ ಕಾಯಲಿಕ್ಕಾಗೋದಿಲ್ಲ ಅಂತನ್ನೋದು ಕೈಯಲ್ಲಿ ಇರುವ ಆ ಪಾಯಸ, ಮಕ್ಕಳನ್ನು ಕೊಡುವ ಪ್ರಸಾದ ಏನಿದೆಯಲ್ಲ ಅದನ್ನು ತೆಗೆದುಕೊಂಡ ಆ ಯಜ್ಞದ ಕುಂಡಲದಲ್ಲಿ ಹಾಕಿದಾಗಲೇ ದೃಷ್ಟದ್ಯುಮ್ನ ಇನ್ನೊಂದು ಬಾರಿ ರಿಪೀಟ್ ಸೇಮ್ ಹೀಗೆ ಆಗತ್ತೆ. ಆಗಲೂ ಕೂಡ ಯಜ್ಞದಲ್ಲಿ ಹಾಕಿದಾಗೆ ಹುಟ್ಟಿ ಬಂದದ್ದು, ಎದ್ದು ಬಂದದ್ದು, ಹೋಮದ ಕುಂಡಲದಿಂದ ಪ್ರತ್ಯಕ್ಷಳಾಗಿ ಬಂದದ್ದೇ ದ್ರೌಪದಿ ದೇವಿ. ಇತಿಹಾಸ ಪ್ರಸಿದ್ಧವಾಗಿರುವಂತಹ ಇದೊಂದು ಕಥೆ. ಆಗ ಸಮಸ್ಯೆ ಆಯಿತು. ದ್ರುಪದ ಮಹಾರಾಜನಂತಾನೆ, ಇದು ನನ್ನ ಮಗಳು ಅಂತನ್ನುವಂತಹ ಒಂದು ಪ್ರೀತಿ ನನಗೆ ಬರಬೇಕಲ್ಲ ಸ್ವಾಮಿ, ನಾನೇನು ಮಾಡಬೇಕು? ಯಾಕಂದರೆ ಯಾವಾಗಲೂ ಕೂಡ ಸೌತಿ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ಸ್ವಂತ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ಸೌತಿ ಮಕ್ಕಳ ಮೇಲೆ ಇರೋದಿಲ್ಲ. ತನ್ನ ಮಗಳ ಮೇಲೆ, ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತಾನೆ, ಸೌತಿ ಮಕ್ಕಳ ಮೇಲೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸೌತಿ ಮಕ್ಕಳ ಮೇಲೆ ಇಷ್ಟೇ ಇರ್ತಾ ಇರಬೇಕಾದಾಗ ತನ್ನ ಹೊಟ್ಟೆ ರಕ್ತವನ್ನು ಹಂಚಿಕೊಂಡು ಹುಟ್ಟದೇ ಇರುವ ಮಕ್ಕಳ ಮೇಲೆ ಪ್ರೀತಿ ಎಲ್ಲಿಂದ ಬರಬೇಕು ಹೇಳಿ ನೋಡೋಣ. ಅದಕ್ಕಾಗಿ ಪರಿಹಾರವನ್ನು ಯಾಜೋಪಯಾಜರು ಹೇಳ್ತಾರೆ. ಮಹಾರಾಜ, ಏನೂ ಮಾಡ್ಲಿಕ್ಕೆ ಹೋಗ್ಬೇಡ, ಒಂದನ್ನು ಮಾಡು ಸಾಕು. ನೀನು ಏನು ಮಾಡಬೇಕು ಗೊತ್ತಾ? ನಿತ್ಯದಲ್ಲಿ ನೀನು ನಿನ್ನ ಹೆಂಡತಿಗೆ ಹೇಳು, ನಿನ್ನ ಕೈಯಿಂದಲೇ ಅಡಿಗೆಯನ್ನು ಮಾಡಿ ಪ್ರೀತಿಯಿಂದ ಬಡಿಸಂತ ಹೇಳು. ಆಗ ದ್ರೌಪದಿ ದೇವಿ ಇವರು ನನ್ನ ತಂದೆ ತಾಯಿ ಅಂತ ನಿನ್ನ ಮೇಲೆ ಪ್ರೀತಿ ಮಾಡ್ತಾರೆ. ನೋಡಿ, ಪ್ರೀತಿ. ಅದಕ್ಕೇನೆ ಕನ್ನಡದಲ್ಲಿ ಗಾದೆ ಮಾತು ಉಂಟು, ಎಲ್ಲ ಋಣವನ್ನು ತೀರಿಸಬಹುದು, ಅನ್ನದ ಋಣ, ಉಪ್ಪಿನ ಋಣ ಎಂದೆಂದು ಮರಿಲಿಕ್ಕಾಗೋದಿಲ್ಲ. ಆ ಅನ್ನವನ್ನು ಏನೋ ಒಂದು 6 ತಿಂಗಳು ನನ್ನ ಮನೇಲಿ ಇಟ್ಕೊಂಡು ಊಟಕ್ಕೆ ಹಾಕಿದ್ದಾರೆ ಅಂತ ಅನ್ನೋದನ್ನು ಇಟ್ಕೊಂಡು ಸಾಯೋ ತನಕ ಅದನ್ನು ನೆನೆಸ್ತಾ ಇರ್ತೇವೆ ನಾವು. ಆದ್ದರಿಂದಾಗಿ ಈ ಅನ್ನದ ಋಣ ಇರುವುದು ಅದಕ್ಕಾಗಿ ಮಹಾಭಾರತದಲ್ಲಿಯೂ ಪ್ರೀತಿಯಿಂದ ಮಾಡಿದ ಬಡಿಸಿ ಊಟಕ್ಕೆ ಹಾಕಿದ ವ್ಯಕ್ತಿಯಲ್ಲಿ, ತಿಂದ ವ್ಯಕ್ತಿಯಲ್ಲಿ ಪ್ರೀತಿ ಹುಟ್ಟುತ್ತೆ ಅಂತನ್ನುವುದಕ್ಕೆ ಪುರಾಣನೂ ಕಥೆ ಹೇಳುತ್ತೆ. ಇವತ್ತಿನ ವಿಜ್ಞಾನವೂ ಕೂಡ ಅದನ್ನು ಒಪ್ಪಿಕೊಂಡಿದೆ. ಆದ್ದರಿಂದಾಗಿ ನಾವು ತಿನ್ನುವ ಪದಾರ್ಥ ಆದಷ್ಟು ಪರಿಶುದ್ಧವಾಗಬೇಕು. ಮನೆಯಲ್ಲೇ ಬೇಯಿಸಿದ, ದೇವರಿಗೆ ಸಮರ್ಪಣೆಯನ್ನು ಮಾಡಿದ, ನೈವೇದ್ಯವನ್ನು ಮಾಡಿದ್ದ ಆಗಿತ್ತು ಅಂತಂದರೆ ಮನಸ್ಸು ಚಂಚಲವಾಗೋದಿಲ್ಲ, ಮನಸ್ಸಿನಲ್ಲಿ ದುಷ್ಟ ವಿಚಾರಗಳು ಬರೋದಿಲ್ಲ.